Everyone wants the red mug. Get it for free now with the Nescafe jar. ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಲಿ ಕೊಟ್ಟಿದೆ ಎಂದು ಶಾಸಕರಾದ ಶಿವರಾಮ ಹೆಬ್ಬಾರ ಅವರು ಗಂಭೀರವಾಗಿ ಆರೋಪಿಸಿದರು. ಮಂಗಳವಾರ ಮುಂಡಗೋಡ ತಾಲೂಕಿನ ಇಂದೂರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇವತ್ತು ಮೊನ್ನೆಯಿಂದ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಲಿ ಕೊಡ್ತು. ಇಷ್ಟು ವರ್ಷ ಉದ್ಯೋಗ ಖಾತ್ರಿ ಯೋಜನೆ ನಮ್ಮನ್ನು ಹೊರ ಆಗಿತ್ತು. ಪಂಚಾಯತ್ ಸದಸ್ಯ ಚುನಾವಣೆಯಲ್ಲಿ ಕಾಂಪಿಟೇಷನ್ ಆಗುವುದೇ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿತ್ತು. 100ಕ್ಕೆ 100 ಬಿಟ್ಟು ಕೇಂದ್ರ ಸರ್ಕಾರ 2005ನೇ ಇಸ್ವಿಯಿಂದ 2005-6ನೇ ಇಸ್ವಿಯಿಂದ ಒಂದು 100ಕ್ಕೆ 100 ಹಣ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಗೆ ಕೆಲಸ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸ ಯೋಜನೆ ಮಾಡಲಿಕ್ಕೆ ಹೋಗಿ ಒಂದು ಮೇಲೆ ಮಹಾತ್ಮ ಗಾಂಧಿ ಹೆಸರು ತೆಗೆದು ಮತ್ತೊಂದು ಮಂದಿ ಮಹಾತ್ಮ ಗಾಂಧಿಗೆ ಕೊಟ್ಟಂತ ಕೆಲಸನೂ ತೆಗೆದು ಆ ಕಾರಣಕ್ಕಾಗಿ ಇವತ್ತು ಉದ್ಯೋಗ ಖಾತ್ರಿ ಹೋದ್ಮೇಲೆ ಒಂದು ಪಂಚಾಯತ್ ಸದಸ್ಯರಿಗೆ ಏನ್ ಕೆಲಸ, ಏನು ದುಡ್ಡಿದೆ ಅವ್ರ ಕಡೆ ಪಾಪ. ಈಗ 60-40 ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಒಂದು 100 ರೂಪಾಯಿ ಕೆಲಸ ಮಾಡಿದ್ರೆ 60 ರೂಪಾಯಿ ಅವ್ರು ಕೊಡ್ತಾರಂತೆ, 40 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ಬೇಕು. ಈ ನಾವೇನಿಲ್ಲ ತಕರಾರು ಅಂತ ಹೋದಾಯ್ತು. ಕೇಂದ್ರ ಕೊಟ್ಟಿಲ್ಲ ರಾಜ್ಯ, ರಾಜ್ಯ ಕೊಟ್ಟಿಲ್ಲ ಕೇಂದ್ರ. ಈ ತಕರಾರು ಮಾಡ್ತಾ ಇತ್ತು, ಮುಗಿದೋಯ್ತು. ಹಳ್ಳಿ ಜನ ಮಾತ್ರ ಸತ್ತು ಹೋಗ್ತಾರೆ. ಒಂದು ಅರ್ಥದಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಒಂದು ರಾತ್ರಿ ಎಲ್ಲೂ ನೀರು ಬಿಟ್ಟಂಗೆ ದೇಶ ಉದ್ಧಾರ ಮಾಡ್ತೇವೆ, ದೇಶ ಉದ್ಧಾರ ಮಾಡ್ತೇವೆ ಹೋಗಿ ನರೇಂದ್ರ ಮೋದಿ ಸರ್ಕಾರ ಯಾವಕ್ಕಾದ್ರೂ ಕೈ ಹಾಕಿ ಅದು ಉದ್ಯೋಗ ಖಾತ್ರಿ ಅಂತ ಒಂದು ಪ್ರಬುದ್ಧ ಯೋಜನೆ. ಕಟ್ಟ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ 125 ದಿವಸ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, 125 ಕೂಲಿ ಸಿಗ್ತಕ್ಕಂಥ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಿದ್ರಲ್ಲ, ಇದು ಯಾವ ನ್ಯಾಯ ಇದೆ? ಪಂಚಾಯತ್ ಮಟ್ಟಕ್ಕೂ ಪ್ರತಿಭಟನೆ ಶುರುವಾಗುತ್ತೆ. ಪ್ರತಿಭಟನೆ ಮಾಡಲೇಬೇಕು, ಇದರ ಹಕ್ಕು. 2005ನೇ ಇಸ್ವಿಯಿಂದ 2023 ತನಕ ಸತತವಾಗಿ ಇದು ನಮಗೆ ಒಂದು ಅನ್ಲಿಮಿಟೆಡ್ ವರ್ಕ್ ಆಗಿತ್ತು. ನಮಗೆ ಇಂತಿಷ್ಟೇ ಹಣ ಉಪಯೋಗಿಸ್ಕೊಳ್ಬೇಕು ಅಂತಿದ್ದಾಗಿತ್ತು. ಅದೇ ಬಂಧಿತ ಅನುದಾನ ಆಗಿತ್ತು ನಮಗೆ. ಏನ್ರಿ ಅದೇ ಬಂಧಿತ ಅನುದಾನ. ನಿಮ್ ಶಕ್ತಿ ಇದ್ದಷ್ಟು ನೀವು ಕೆಲಸ ಮಾಡ್ಬೋದಿತ್ತು. ಇದು ಮುಗೀತು ನಮ್ಮ ಕತೆ. ಈ ಸಲ ಪಂಚಾಯತಿಗೆ ಭಾಳ ದೊಡ್ಡ ಕಾಂಪಿಟೇಷನ್ ಏನು ಆಗೋ ಲಕ್ಷಣ ಕಾಣೋದಿಲ್ಲ. ಉದ್ಯೋಗ ಖಾತ್ರಿ ಹೋದ್ರೆ ಕಾಂಪಿಟೇಷನ್ ಏನು ನೋಡಿ, ಉದ್ಯೋಗಗಳಿಂದ ಖಾತ್ರಿ. ಮತ್ತೆ ಈ ಉದ್ಯೋಗ ಖಾತ್ರಿ ಇದ್ದಾಗ ಇಷ್ಟು ಬಯಸ್ಕೊಳ್ತಿದ್ರು ಪಂಚಾಯತ್ ಸದಸ್ಯರು. ಉದ್ಯೋಗ ಖಾತ್ರಿ ಹೋದ್ರೆ ಬಯಸ್ಕೊಳ್ಳೋದು ಹೋಗಲ್ಲ, ಹೊಡೆಸ್ಕೊಳ್ಳೋದು. ಹಾಗಾಗಿ ಯೋಜನೆಯನ್ನ ಬಂದ್ ಮಾಡಿದ್ದಕ್ಕೆ ನಾವಂತೂ ಕಟುವಾಗಿ ವಿರೋಧ ಮಾಡ್ತೇವೆ. ಕೇಂದ್ರ ಸರ್ಕಾರದ ನೀತಿಯನ್ನ ಪ್ರಬಲವಾಗಿ ಖಂಡಿಸ್ತೇವೆ. ಇದರಿಂದ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಕೂಲಿ ಮಾಡಿ ತಿಂತಕ್ಕಂಥ ಜನಕ್ಕೆ ಬಹಳ ದೊಡ್ಡ ಮೋಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಿದೆ. ಒಂದು 100ಕ್ಕೆ 100 ರೂಪಾಯಿ ಅನಿರ್ಬಂಧಿತ ದುಡ್ಡು ನಮಗೆ ಸಿಕ್ಕಿತ್ತು. ಅದನ್ನ ತೆಗೆದು 40-40 ರೂಪಾಯಿ ನೀವು ಕೊಡಿ, 60 ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿ 40 ರೂಪಾಯಿ ನಾವು ಹೇಳುದು, 60 ರೂಪಾಯಿ ಕೊಟ್ಟಿಲ್ಲ ನಾವು ಹೇಳುದು. ಈ ಜಗಳ ಮಾಡೋದಲ್ಲೇ ದಿವಸ ಹೋಯ್ತೆ ಹೊತ್ತು ಗ್ರಾಮಾಂತರ ಪ್ರದೇಶ ಅಭಿವೃದ್ಧಿ ಮತ್ತು ಜನಕ್ಕೆ ಕೂಲಿ ಕೆಲಸ ಸಿಗ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಹೋರಾಟದ ಪರವಾಗಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ
ಈ ಅಲೆಪಂಡಿತ ಯೋಜನೆ ಏನಿದೆ, ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಈ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬರಲೇಬೇಕಾದ ಕಾಲಘಟ್ಟ ಇದ್ದಿಲ್ಲ. ಈ ಅಲೆಪಂಡಿತ ಯೋಜನೆ ನಮಗೆ ಸಿಗದೆ ಹೋದರೆ ನಾವು ಗ್ರಾಮಾಂತರ ಪ್ರದೇಶ ಅಭಿವೃದ್ಧಿ ಮಾಡೋದಕ್ಕೆ